ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಜಿಎಫ್ನ ಒನ್ ಪ್ರೊಫೆಷನಲ್ ನ್ಯೂಸ್ ಚಾನೆಲ್ ಅಂದರೆ ವಿಟಿವಿ ನ್ಯೂಸ್ ಮಾತ್ರನೇ. ಮರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಾದ್ರೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನೀಡಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿ ಕೆಜಿಎಫ್ನೆಲ್ಲ ಸುದ್ದಿ ಬಂದಿದೆ. ಇವತ್ತಿನ ಸುದ್ದಿ ಹೆಡ್ಲೈನ್ಸ್: ಬೆಸ್ಟ್ ಸೇವಿಂಗ್ಸ್ ಫಾರ್ ಯೋರ್ ಫ್ಯೂಚರ್. Buy a plot at Sindhu Nagar, Gautam Nagar 5th Cross Extension. Book your premium villa plots today. Call 9513010900 for a clear vision. Computerized eye testing. Only at Balaji Opticals, opposite to SBI Surajmal Circle. One-stop solution for your neuro and holistic problems. Dr. J. Mariadas, near Municipal Ground, First Cross Road. ನಾಳೆ ಕನ್ಫರ್ಮ್ ಬಂದ್. ಆಟೋ ಇರಲ್ಲ, ಮಾರ್ಕೆಟ್ ಅಲ್ಲಿ ಅಂಗಡಿಗಳಿರಲ್ಲ. ಅಂಗಡಿಗಳಿಗೆ ನೋಟಿಸ್ ನೀಡಿದ್ದಾರೆ. ನಾಳೆ ಕನ್ಫರ್ಮ್ ಬಂದ್ ಅಂತ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡಲಿಕ್ಕಿದೆ ಈ ಬಂದ್. ಶಾಂತಿಪುರಂ, ಆಂಧ್ರ ಪ್ರದೇಶ ಸೇರಿದ ಬಾರ್ಡರ್ ಅಲ್ಲಿ ಇರುವ ಶಾಂತಿಪುರಂ ಹಾಗೂ ಗುಡ್ಪಲ್ಲಿ, ಅಲ್ಲಿ ಆನೆಗಳ ತೊಂದರೆ ಜಾಸ್ತಿ ಆಗಿದೆ. ಅಲ್ಲಿ ಇರುವ ಹಿರಿಯ ರೈತರಾದ ನಾರಾಯಣಪ್ಪ ಅವರನ್ನ ಅಟ್ಯಾಕ್ ಮಾಡಿದೆ ಆನೆ. ಅವರು ಸೀರಿಯಸ್ ಕಂಡೀಷನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಶಾಂತಿಪುರಂ ಪಕ್ಕದಲ್ಲಿ ಇರುವ ಗ್ರಾಮದಲ್ಲಿ ಒಂದು ಹಿರಿಯ ಹೆಂಗಸರನ್ನ ಅಟ್ಯಾಕ್ ಮಾಡಿ ಅವರು ಆ ಸ್ಪಾಟ್ ಅಲ್ಲಿ ಸತ್ತಿದ್ದಾರೆ. ಆನೆಗಳ ಅಟ್ಟಕಾಸ ಬಾರ್ಡರ್ ಏರಿಯಾ ಅಲ್ಲಿ ಜಾಸ್ತಿ ಇದೆ. ಇದಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೂತ್ರ ಕ್ರಮ ತಗೋಬೇಕು ಅಂತ ಆ ಭಾಗದಲ್ಲಿ ಇರುವ ಸಾರ್ವಜನಿಕರು ತಿಳಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಸರಿಯಾಗಿ 6:45 ಸರ್ಕಾರ ವತಿಯಿಂದ BM ರಸ್ತೆ, ಅಶೋಕ್ ನಗರ್ ಹೋಗ್ಲಿಕ್ಕಿರುವ ರಸ್ತೆ, ಗಾಂಧಿ ಸರ್ಕಲ್ ಇಂದ ಹಿಡಿದು ಶುರು ಮಾಡಿಕೊಂಡ್ರು 230 ಮೀಟರ್ ಅಗಲೀಕರಣ ಮಾಡ್ಲಿಕ್ಕೆ. 18 ಮೀಟರ್ 9x9 18 ಮೀಟರ್ ಎಂಕ್ರೋಚ್ಮೆಂಟ್ ಇದೆ ಅಂತ ಅಗಲೀಕರಣ ಮಾಡ್ಲಿಕ್ಕೋಸ್ಕರ, ರೋಡ್ ವೈಡ್ನಿಂಗ್ ಗೋಸ್ಕರ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇರುವ ಕೆಲಸವನ್ನು ಶುರು ಮಾಡಿಕೊಂಡಿದ್ರು ನಿನ್ನೆ. ಇದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೋಲಾರ ಡಿಸ್ಟ್ರಿಕ್ಟ್ ಸೋಮಶೇಖರ್, SP ಇಲಕ್ಕಿಯ ಕರುಣಾಕರನ್, DYSP ಉಮೇಶ್, ತಹಸೀಲ್ದಾರ್ ರಮೇಶ್ ಹಾಗೂ ಹೆಚ್ಚಿನ ಪೊಲೀಸ್ ಸಂಖ್ಯೆಯಲ್ಲಿ ಈ ಕೆಲಸ ಪ್ರಾರಂಭ ಆಯಿತು. ನೇರಲ್ಲಿ ಪರಿಶೀಲನೆ ಮಾಡಿದ್ರು ಕೋಲಾರ ಡಿಸ್ಟ್ರಿಕ್ಟ್ MP ಆದ S ಮುನುಸ್ವಾಮಿ, ಅವರ ಜೊತೆ XMLA ಆದ ವೈ ಸಂಪಂಗಿ ಹಾಗೂ ಬಿಜೆಪಿನ ಸಿಟಿ ಪ್ರೆಸಿಡೆಂಟ್ ಆದ ಕಮಲ್ನಾಥನ್, ಇವರೆಲ್ಲ ಸೇರಿ ಹಲವಾರು ಪಕ್ಷದವರ ಜೊತೆ ಆ ಭಾಗವನ್ನು ನೇರಲ್ಲಿ ಪರಿಶೀಲನೆ ಮಾಡಿ ಅಲ್ಲಿರುವ ಅಂಗಡಿ ಮಾಲೀಕರಿಗೆ ಧೈರ್ಯ ತುಂಬಿಸಿದರು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಕೌನ್ಸಿಲರ್ಸ್ ಆದ ಜರ್ಮನ್, ಶಾಲಿನಿ ನಂದಕುಮಾರ್, ಸುಕನ್ಯಾ ಸುರೇಶ್, ಡಾಕ್ಟರ್ ವಲ್ಲಲ್ ಬಿ ಮುನುಸ್ವಾಮಿ, ದಾಡಿ ಸುರೇಶ್, ಮೊದಲೈ ಮುತ್ತು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಹಲವಾರು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಎಲ್ಲರೂ ಸೇರಿ ಆ ಭಾಗದಲ್ಲಿ ಈ ಕೆಲಸ ಪ್ರಾರಂಭ ಆಗ್ಲಿಕ್ಕೆ MLA ಆದ ರೂಪಕಲಾ M ಶಶಿಧರ್ ಅವರೇ ಕಾರಣ. ಅವರ ಹೋರಾಟ ಇವತ್ತು, ಅವರ ಕನಸು ಹೋರಾಟ ಎಲ್ಲ ನೆನಸಾಗಿದೆ. ಅವರ ಹೋರಾಟ ಮೇಲೆನೆ ಈ ಕೆಲಸ ಪ್ರಾರಂಭ ಆಗಿದೆ ಅಂತ ಅವರು ನಿನ್ನೆ ಆ ಭಾಗದಲ್ಲಿ ತಿಳಿಸಿದ್ರು. ಅಲ್ಲಿಂದ ಹೊರಟ MPS ಮುನುಸ್ವಾಮಿ ಅವರು ಮಾರ್ಕೆಟ್ಗೆ ಭೇಟಿ ನೀಡಿದ್ರು. ಇವತ್ತು ಅಶೋಕ್ ನಗರ್ ರಸ್ತೆ ಅಗಲೀಕರಣ ಏನೇನ್ ನಡೀತಾ ಇದೆ, ಆಲ್ರೆಡಿ ವಿ ವರ್ ಇನ್ ಲೈವ್, ಆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತೀವಿ. ಇವತ್ತು ನಿನ್ನೆ ಏನೇನು ನಡೆದಿದೆ ಅಂತ ನೀವು ನೋಡಬಹುದು. ಅಂಗವಿಕಲರ ಚೈತನ್ಯ ಹಾಗೂ ಹಿರಿಯ ನಾಗರಿಕರಿಗೆ ಅವೇರ್ನೆಸ್ ಹಾಗೂ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಏನೇನು ಅವ್ರಿಗೆ ಬೇಕಾಗಿದೆ ಅಂತ ಗವರ್ಮೆಂಟ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಶುಕ್ರವಾರದಂದು ಈ ಕಾರ್ಯಕ್ರಮ ನಡೆದಿತ್ತು. ಸುಮಾರು 130 ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರು ಇದರಲ್ಲಿ ರಿಜಿಸ್ಟರ್ ಆಗಿದ್ರು. ಲೆಜೆಂಡರಿ ಸಿಂಗರ್ SP ಬಾಲಸುಬ್ರಹ್ಮಣ್ಯಂ ಅವರು ಅಗಲಿದ್ದಕ್ಕೆ ಹಲವಾರು ಕಡೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಿದ್ರು. ಗಾಂಧಿ ಸರ್ಕಲ್ ಅಲ್ಲಿ KGF ಗೋಲ್ಡನ್ ಮ್ಯೂಸಿಷಿಯನ್ ವೆಲ್ಫೇರ್ ಟ್ರಸ್ಟ್ ವತಿ, KGF ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಕ್ಯಾಂಡಲ್ ಲೈಟ್ ಮುಖಾಂತರ ನಡೆಸಿದ್ರು. ಕ್ಯೂ ಬ್ಲಾಕ್ ನಲ್ಲಿ ಯುವಕರು ಹಾಗೂ ಹಿರಿಯರು ಎಲ್ಲರೂ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಿದ್ರು SP ಬಾಲಸುಬ್ರಹ್ಮಣ್ಯಂ ಅವರಿಗೆ. ಅದೇ ರೀತಿಯಾಗಿ ಮಾರಿಕುಪ್ಪಂ ತೆಲುಗು ಲೈನ್ ಅಲ್ಲಿ ಬಿಜೆಪಿನ ಲೀಡರ್ ಆದ ನಾಗಭೂಷಣಂ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಿದ್ರು. SP ಬಾಲಸುಬ್ರಹ್ಮಣ್ಯಂ ಅವರು ಅಗಲಿದ್ದಕ್ಕೆ ಶ್ರೀ ವಿನಾಯಕ ಇನ್ಸ್ಟಿಟ್ಯೂಟ್ ನಲ್ಲಿ 938 ಕ್ಯಾಂಡಿಡೇಟ್ಸ್ ಭಾಗವಹಿಸಿದ್ರು.
ಉದ್ಯೋಗ ಮೇಳವನ್ನು ನಡೆಸಿದ್ರು. ಈ ಉದ್ಯೋಗ ಮೇಳ ನಡೆಸಿದ್ದು RK ಫೌಂಡೇಶನ್ ವತಿನ ಚೇರ್ಮನ್ ಆದ ಮೋಹನ್ ಕೃಷ್ಣ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಶ್ರೀ ವಿನಾಯಕ ಇನ್ಸ್ಟಿಟ್ಯೂಟ್ ನಲ್ಲಿ ದೀಪ ಹಂಚೋದ ಮೂಲ ಪ್ರಾರಂಭ ಆಯಿತು. 11 ಕಂಪನೀಸ್ ಇದರಲ್ಲಿ ಸುಮಾರು 938 ಕ್ಯಾಂಡಿಡೇಟ್ಸ್ ಅನ್ನ ಅವರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. BGML ನ CSO ಆದ ಸುರೇಂದರ್ ಹಾಗೂ ಉರಿಗಂ ಅಂಡ್ ಬೆಮೆಲ್ ಪೊಲೀಸ್ ವತಿಯಿಂದ ಹಲವಾರು ಕಡೆ ಅನ್ಆಥರೈಸ್ಡ್ BGML ಏರಿಯಾ ಅಲ್ಲಿ ಅನ್ಆಥರೈಸ್ಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಟೋಲ್ ಗೇಟ್ ಹತ್ರ ಇರುವ ದೇವಸ್ಥಾನ ಹಾಗೂ ಕುರುಸಳಿ ಚರ್ಚ್ ಅಲ್ಲಿ ಹಿಂಬಾಗಿ ಕಟ್ಟಿರುವ ಬಿಲ್ಡಿಂಗ್, ಸ್ವಾಮಿನಾಥಪುರಂ ಅಲ್ಲಿ ಕಟ್ಟಿರುವ ಬಸ್ ಸ್ಟ್ಯಾಂಡ್ ಇದೆಲ್ಲ ಹೊಡೆದಾಕಿದ್ದಾರೆ. ಎನ್ಕ್ರೋಚ್ ಆಗಿದೆ, ಅನ್ಆಥರೈಸ್ಡ್ ಬಿಲ್ಡಿಂಗ್ ಅಂತ ಇದನ್ನ ಡೆಮಾಲಿಷ್ ಮಾಡಿದ್ರು. ಕೋರಮಂಡಲ್ ಸರ್ಕಲ್ ನ ಮೆಡಿಕಲ್ ಆಫೀಸರ್ ಆದ ಡಾಕ್ಟರ್ ಸರಸ್ವತಿ, ಅಂಗನವಾಡಿನ ಇನ್ಚಾರ್ಜ್ ಹಾಗೂ ವಾರ್ಡ್ ನಂಬರ್ 5 ನ ಕೌನ್ಸಿಲರ್ ಆದ ಶಾಂತಿ ವಲ್ಲಲ್ ವಿ ಮುನುಸ್ವಾಮಿ ಇವರೆಲ್ಲ ಸೇರಿ ಹೆನ್ರೀಸ್ ನಲ್ಲಿ ನಿನ್ನೆ 25 ಅಂಗನವಾಡಿ ಕೋರಮಂಡಲ್ ಸರ್ಕಲ್ ಅಲ್ಲಿ ಬರುವ 25 ಅಂಗನವಾಡಿ ಟೀಚರ್ಸ್ ಹಾಗೂ ಕುಕ್ಸ್ಗೆ ನಿನ್ನೆ ನ್ಯೂಟ್ರಿಷನ್ ಅವೇರ್ನೆಸ್ ಕಾರ್ಯಕ್ರಮವನ್ನು ನಡೆಸಿದ್ರು. CMC ನ ಕಮಿಷನರ್ ಆದ C ರಾಜು ಅವರು ಮಡಿಕೇರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇದಕ್ಕೋಸ್ಕರ ಕೌನ್ಸಿಲರ್ ಆದ ಜರ್ಮನ್ ಶಾಲಿನಿ ನಂದಕುಮಾರ್, ವೇಣಿ ಪಾಂಡ್ಯನ್, ಬಿಜೆಪಿನ ಲೀಡರ್ ಆದ ಎನ್ ಹರೀಶ್, ಅರುಣ್, ರಮೇಶ್ ಹಾಗೂ CMC ನ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಇವರೆಲ್ಲ ಸೇರಿ ಅವರಿಗೆ ಸೆಂಡ್ ಆಫ್ ನೀಡಿದ್ರು ನಿನ್ನೆ ನಗರಸಭೆಯಲ್ಲಿ. ಮತ್ತೆ ಶುರುವಾಗಿದೆ ಸೈನಾಡ್ ಮೇಲೆ ಶೂಟಿಂಗ್. ಸುಮಾರು 1 ವರ್ಷ ಕಾಲದ ನಂತರ ಶುರುವಾಗಿದೆ ಶೂಟಿಂಗ್. ಇದರಲ್ಲಿ ಉಪೇಂದ್ರ ಹಾಗೂ ರವಿಚಂದ್ರನ್ ಇಬ್ಬರು 2 ಸೂಪರ್ ಸ್ಟಾರ್ಸ್ ಆರ್ ಗೋಯಿಂಗ್ ಟು ಆಕ್ಟ್ ಇನ್ ಅ ಲೀಡ್ ರೋಲ್. 2 ದಿನ ಕಾಲ ಈ ಶೂಟ್ ನಡಲಿಕ್ಕಿದೆ. 10 ದಿನ ಕಾಲ ಬುಕ್ ಮಾಡಿದ್ದಾರೆ ಸೈನಾಡ್ ಅನ್ನ. ಸುಮಾರು 25 KGF ಯುವಕರಿಗೆ ಕೆಲಸ ನೀಡಿದ್ದಾರೆ. ತ್ರಿಶೂಲ್ ಅಂತ ಫಿಲಿಂಗೆ ಕ್ಲೈಮ್ಯಾಕ್ಸ್ ಫೈಟ್ ಶೂಟ್ ಮಾಡ್ಲಿಕ್ಕಿದ್ದಾರೆ ಸೈನಾಡ್ ಮೇಲೆ. ಬಿಜೆಪಿನ ಮಹಿಳಾ ಮೋರ್ಚಾ ವತಿಯಿಂದ ಶ್ರೀ ಪ್ರಸನ್ನ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದರಲ್ಲಿ ಭಾಗವಹಿಸಿದ್ರು ಬಿಜೆಪಿನ ಕೋಲಾರ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆದ ಸಂಘಮಿತ್ರ ದಿನಕರನ್, ನಗರಸಭೆನ ಮಾಜಿ ಉಪಾಧ್ಯಕ್ಷರಾದ ಸಂಗೀತಾ ಶ್ರೀನಿವಾಸನ್, ಎಕ್ಸ್ ಕೌನ್ಸಿಲರ್ಸ್ ಆದ ಗಿರಿಜಾ ಗಾಂಧಿ, ಉಮಾ ಮಾಂತೇಶ್, ಕೌನ್ಸಿಲರ್ ಆದ ರಾಧಾ ಎಂ ವಿಜಯಕುಮಾರ್ ಹಾಗೂ ವೇಣಿ ಪಾಂಡ್ಯನ್ ಹಾಗೂ ಹಲವಾರು ಮಹಿಳಾ ಮೋರ್ಚಾದವರೆಲ್ಲ ಸೇರಿ ಇವತ್ತು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಶ್ರೀ ಪ್ರಸನ್ನ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ರು. 70ನೇ ವರ್ಷ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬ ಅಂಗವಾಗಿ ಇದರಲ್ಲಿ ಭಾಗವಹಿಸಿದ್ರು ಸಿಟಿನ ಬಿಜೆಪಿ ಪ್ರೆಸಿಡೆಂಟ್ ಆದ ಕಮಲ್ನಾಥನ್ ಹಾಗೂ ಹಲವಾರು ಬಿಜೆಪಿನ ಲೀಡರ್ಸ್. ಅದೇ ರೀತಿಯಾಗಿ ಶ್ರೀ ರಮಣ ಮಹರ್ಷಿ ಆಶ್ರಮ್ ಪರಂಡಲ್ಲಿ ಮೇನ್ ರೋಡ್ ಅಲ್ಲಿ ಇದೆ, ಅಲ್ಲಿ ಅವರು ಗಿಡ ನಡುವ ಕಾರ್ಯಕ್ರಮ ಹಾಗೂ ಉಚಿತ ವಾಟರ್ ಟ್ಯಾಂಕ್ ಅನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಸಿಂಟೆಕ್ಸ್ ಟ್ಯಾಂಕ್ ಅನ್ನ ಆಶ್ರಮ್ಗೆ. ಇದು KGF ಸಿಟಿ ಬಿಜೆಪಿ ವತಿಯಿಂದ ಪಂಡಿತ್ ದೀನದಯಾಳನ್ ಅವರ ಹುಟ್ಟು ಹಬ್ಬ ಹಾಗೂ 70ನೇ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬ ಅಂಗವಾಗಿ ಮಾಡಿರುವ ಕಾರ್ಯಕ್ರಮ. ಆಲ್ ಇಂಡಿಯಾ ಯೂತ್ ಫೆಡರೇಷನ್ ವತಿಯಿಂದ ಅಡ್ವೊಕೇಟ್ ಜ್ಯೋತಿ ಬಾಸು ಅವರ ನೇತೃತ್ವದಲ್ಲಿ NT ಬ್ಲಾಕ್ ಅಲ್ಲಿ ಶುರು ಮಾಡಿ ಅಪ್ ಟಿಲ್ ಗಿಲ್ಬರ್ಟ್ಸ್ ಹಲವಾರು ಕಡೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ರು. ಇವತ್ತು ಭಗತ್ ಸಿಂಗ್ ಅವರ ಹುಟ್ಟು ಹಬ್ಬ ಅಂಗವಾಗಿ ಗಾಂಧಿ ಸರ್ಕಲ್ ಅಲ್ಲಿ ಅವರು ಮಾತಾಡುವಾಗ ಒಂದು ರೋಡ್ ಅನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಈ ಊರಲ್ಲಿ, ರಾಜ್ಯ ನಾಯಕರು ಅಂತ ತಿಳಿಸಿದ್ದಾರೆ ಜ್ಯೋತಿ ಬಾಸು ಅವರು. DYFI ವತಿಯಿಂದ ಗಿಲ್ಬರ್ಟ್ಸ್ ಅಲ್ಲಿ ಇವತ್ತು ಭಗತ್ ಸಿಂಗ್ ಅವರ ಹುಟ್ಟು ಹಬ್ಬ ಅಂಗವಾಗಿ ಕೌನ್ಸಿಲರ್ ತಂಗರಾಜ್ ಅವರ ನೇತೃತ್ವದಲ್ಲಿ ಜೆಂಡಾ ಹತ್ತಿ ಸ್ವೀಟ್ಸ್ ಅನ್ನ ಹಂಚಿದ್ದಾರೆ. ನೋಡೋಣ ಎಕ್ಸ್ಕ್ಲೂಸಿವ್ ಸುದ್ದಿ, ಒಂದು ಚಿಕ್ಕ ಬ್ರೇಕ್ ನಂತರ. ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜ್, Geeta Road, Robertson Pet. Admission now started for pre-university courses. Under graduation, post graduation, CA, CS and ICWA courses. Call 08153261733. Nehru English School, Urgampet. Quality education, professional teaching, CCTV based classrooms. Nehru English School, Urgampet. Transport facility with SMS updates. Admissions now open for pre-KG to 10th standard. Nehru English School, Urgampet. Busy city with fussy citizens. Salva food delivery anywhere in city.
first time in KGF food delivery app. Salva Food Delivery. Download from Play Store and register today. Lakshmi Professional College, skill-based non-conventional courses. Admissions now open for 1-year diploma in primary teachers training. 100% job placement. Eligibility SSLC, PUC, pass or fail. For details, contact Nehru School, Urgampet. 7795344956 8867120614. ಬೋಳು ತಲೆಯ ಸಮಸ್ಯೆನಾ? ಮೊಡವೆಗಳ ತೊಂದರೆ ಇದೆಯಾ? ಕಪ್ಪು ಕಲೆಗಳು ಸಹ ಇದೆಯಾ? ಚಿಂತೆ ಬಿಡಿ. 100% ನೈಸರ್ಗಿಕ ಹಾಗೂ ಗಿಡಮೂಲಿಕೆಗಳಿಂದ ತಯಾರಾದ ವೆಸಲಿನ್ ಹೆರ್ಬಲ್ ಬ್ಯೂಟಿ ಪ್ರಾಡಕ್ಟ್ಸ್ ನಿಮ್ಮ ಕೇಶವನ್ನು ಬಲವಾಗಿ ಹಾಗೂ ವೇಗವಾಗಿ ಬೆಳೆಯಲು ಸಹಾಯಕಾರಿ. ವೆಸಲಿನ್ ಹೆರ್ಬಲ್ ಬ್ಯೂಟಿ ಪ್ರಾಡಕ್ಟ್ಸ್ ನಿಯರ್ ಜುಬ್ಲಿ ಸ್ಕೂಲ್, ದೂರವಾಣಿ ನಗರ್, ಬೆಂಗಳೂರು. ಶ್ರೀ ದುರ್ಗಾಂಬ ಎಂಟರ್ಪ್ರೈಸಸ್. ಆಲ್ ಕೈಂಡ್ಸ್ ಆಫ್ ಪೇಂಟ್ಸ್, ಪೈಪ್ಸ್, ಪ್ಲಂಬಿಂಗ್, ಪ್ಲೇವುಡ್, ಗ್ಲಾಸ್, ಡೋರ್ and fittings and building materials at wholesale rate near Mahavishnu Kalyana Mandapa, Parandahalli, Robertsonpet, KGF. For home services, urgent wanted, salary starting from 12,000 up to 20,000. male and female, home nurses, babysitters and caretakers. Job at Bangalore and Chintamani. Salary with food and accommodation. Contact immediately 9890 237558. Drugs De-Addiction Center. ಉಚಿತ ವೈದ್ಯಕೀಯ ಸಹಾಯಕ್ಕಾಗಿ ಶ್ರೀ ರಮಣ ಮಹರ್ಷಿ ಟ್ರಸ್ಟ್, ಪಾರಂಡಹಳ್ಳಿ ರಸ್ತೆ, ಅವರ ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರವನ್ನು ಸಂಪರ್ಕಿಸಿ. ಇಲ್ಲಿ ಮದ್ಯವ್ಯಸನಿಗಳಿಗೆ ಮದ್ಯಪಾನದಿಂದ ಮುಕ್ತಿ ಪಡೆಯಲು ಕುಟುಂಬ ಹಾಗೂ ಸಾಮೂಹಿಕ ಕೌನ್ಸಿಲಿಂಗ್, ವಸತಿ, ಆಹಾರಗಳೊಂದಿಗೆ ಉಚಿತವಾಗಿ ನೀಡಲಾಗುವುದು. 8892496295 ಗೆ ಕರೆ ಮಾಡಿ ಹಿಂದೆ. ಕುಡಿತ ಬಿಡಿ, ನಿಮ್ಮ ಹಾಗೂ ನಿಮ್ಮ ಕುಟುಂಬ ಜೀವನವನ್ನು ಉಳಿಸಿ. भगत सिंह लाल सलाम, भगत सिंह लाल सलाम, लाल सलाम, लाल सलाम, लाल सलाम, लाल सलाम, भगत सिंह लाल सलाम, भगत सिंह लाल सलाम, AIYF जिंदाबाद, AIYF जिंदाबाद, इनकुलाब जिंदाबाद, इनकुलाब जिंदाबाद, भगत सिंह जिंदाबाद. அப்படிப்பட்ட பிரச்சனைகள் இன்றைக்கு இருக்கிறது. அதனால ஆல் இந்தியா யூத் ஃபெடரேஷன் KGF ஒரு இண்டஸ்ட்ரியல் டவுனா கொண்டு வா, ஆல்டர்னேட்டிவ் கொண்டு வான்னு சொல்றோம். இந்த ஊர்ல ஆட்சிக்கு வரும்போது நாடகம் பண்றாங்க. இன்னைக்கு நான் கேட்கிறேன், MP முனுசாமி கேட்கிறேன், பார்லிமெண்ட்ல பலமா இந்த பிரதமர் நரேந்திர மோடி அவர் என்ன நினைச்சாலும் நடக்குது. நீங்க இந்த காட்சி கோலார் டிஸ்ட்ரிக்ட் MP BJML அண்டர் தி கண்ட்ரோல் ஆஃப் சென்ட்ரல் கவர்மெண்ட் இந்த மாநிலத்தை ஆண்டு கொண்டிருக்கிறது பிஜேபி. ஏன் இன்னைக்கு MP முனியரசாமி நரேந்திர மோடி கிட்ட பேசி BJML 3000 ஏக்கர் நிலத்தை கேட்கிறீங்க, ஏன் வாங்கி கொடுத்த ஆல்டர்னேட்டிவ் இண்டஸ்ட்ரி பண்ண முடியல? மினிஸ்டர் ஆஃப் மைன்ஸ்ல ஏன் கிளியரன்ஸ் வாங்கி கொடுக்க முடியல? இன்னைக்கு ஸ்டேட் கவர்மெண்ட்ல இருக்கக்கூடிய எடியூரப்பா இதே KGF இதே காந்தி சர்க்கிள்ல சொன்னார், எங்க பிஜேபிக்கு ஓட்டு போட்டீங்கன்னா பிஜேபி MLA வந்தா இந்த KGF நான் தத்தெடுக்கிறேன்னு சொன்னார். BJML ஹாஸ்பிட்டலுக்கு 1 கோடி ரூபாய் ஒதுக்குறேன்னு சொன்னார். ஒதுக்குனாரா? ரோடு பாலிடிக்ஸ் பண்ணானே 50 வருஷமா இருக்கக்கூடிய பிரச்சனை அது ஒண்ணும் இன்னைக்கு ஒரு ரோடு உடைச்சதுனாலயோ ஒரு ரோடு விரிவாகிறதுனாலயோ தங்க வயலுடைய நூற்றுக்கணக்கான ஆயிரக்கணக்கான இளைஞர்களுக்கு வேலை நாளைக்கு கிடைக்குமா? இண்டஸ்ட்ரி வேணும். இண்டஸ்ட்ரி இல்லைன்னு சொன்னா KGFல இருக்கக்கூடிய இளைஞர்கள் இன்றைக்கு நடுத்தரவில் நிற்கக்கூடிய ஒரு நிலைமை வரும். கொரோனா என்கின்ற கொடிய நோய் தின தொழிலாளர்களுடைய வாழ்க்கை கேள்விக்குறியாக்கப்பட்டு இருக்கிறது. இன்னைக்கு ஜோதிபா சிங் ஏதோ பேசிட்டார், போயிடுறாரு என்றது MLA நினைக்கிறார், MP நினைக்கிறார். எங்களுக்கு எந்த விதமான அச்சுறுத்தலும் கிடையாது. யாருக்காகவோ பயந்து அரசியல் நடத்த வேண்டிய ஒரு நிலை இல்லை. நாங்கள் இன்றைக்கு உங்களை தட்டி கேட்போம். தங்க வயலிலே மாற்று தொழிற்சாலை ஏற்படுத்த, தங்க வயலுடைய இண்டஸ்ட்ரியை கொண்டு வா. தங்க வயலுடைய தங்க சுரங்க தண்ணீரை குமாரசாமி சீஃப் மினிஸ்டர் இருக்கும் போது SP ஆபீஸ்ல இருக்கிற வெங்கடேஷப்பா ஒரு ரிப்போர்ட் கொடுத்தார். 4 TMC தண்ணிக்கு இது கெனியிலன்னு சொல்லிட்டு 21 கோடி ரூபாய் இன்வெஸ்ட் பண்ணா கெனி தண்ணியை பியூரிஃபை பண்ணி அதை இன்னைக்கு எல்லாருக்கும் உபயோகப்படுத்தலாம் சொல்லிட்டு சொன்னாங்க. குடி தண்ணீருக்கு பயன்படுத்தலாம் சொன்னாங்க. ஆனா இன்னைக்கு அப்படிப்பட்ட
அந்த குடி தண்ணீரை மாற்று ஏற்பாடு செய்யணும். அந்த குடி தண்ணீரை சுத்திகரிப்பு நிலையத்தை ஏற்படுத்தணும். தங்காவையில் தொழிற்சாலைகளை ஏற்படுத்தணும். தங்காவையிலுடைய மாற்று திட்டங்களை ஏற்படுத்த வேண்டும் என்று சொல்லி இளைஞர் அமைப்பு போராட்டத்தை நடத்தும். இளைஞர் அமைப்பு போராட்டத்தை எதிர்த்து இதே காந்தி செல் முன்னால் தர்ணாவை தருவோம். இந்த கதை சொல்றது இடிக்கும் போது வந்து நடிக்கிறது இதெல்லாம் இந்த ஊர்ல இனி நடக்காது அப்படின்றத கூட நான் சொல்றேன். மண்ணின் மைந்தர்கள் இந்த மண்ணை காப்பதற்காக இந்த இளைஞர் சங்கத்தை நாங்கள் கட்டுவோம். இளைஞர்கள் பகத்சிங் பாதையிலே தங்களை மாற்றி அமைப்போம் என்று சொல்லி ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ವಿಟಿವಿನ ಸುದ್ದಿಗಳು. ಮರಿದರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಮುಂದಿನ ಸುದ್ದಿಯಲ್ಲಿ ನೋಡೋಣ. ಸೈನಿಂಗ್ ಔಟ್, ಶ್ರೀಧರಾಮ್. ನಮಸ್ಕಾರ. Dhum ta na 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 dhum dhum ta na 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 dhum dhum agappa.